ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಟ್ರಕ್. ಇವತ್ತು ನೀವು ನೋಡ್ತಿರೋ ಮೂವಿ ನೇಮ್ ಬಂದು ಮ್ಯಾಕ್ಸ್. ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಅರ್ಜುನ್ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೋಸ್ಕರ ಕೆಲವು ರೌಡಿಗಳು ಹೋಗ್ತಿರೋದನ್ನ ತೋರಿಸ್ತಾರೆ. ಇವಾಗ ಇವ್ರು ಅಟ್ಯಾಕ್ ಮಾಡಕ್ ಹೋಗ್ತಿರೋದಾದ್ರೆ ಏನಕ್ಕೆ, ಕಾರಣ ಆದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಅವತ್ತು ಹಿಂದಿನ ರಾತ್ರಿ ಏನ್ ನಡೀತು ಅನ್ನೋದನ್ನ ತಿಳ್ಕೊಬೇಕು. ಇನ್ಯಾಕ್ ತಡ ಮಾಡೋದು, ಬನ್ನಿ ಮೂವಿ ಒಳಗಡೆ ಹೋಗೋಣ. ಗಣಿಯನ್ನು MLA ಬರ್ಡೇ ಪಾರ್ಟಿ ನಡೀತಿದೆ ಇವತ್ತು. ಅದಲ್ಲದೆ ಮತ್ತೊಬ್ಬ MLA ತೋರಿಸ್ತಾರೆ. ಇವ್ರ ಪಕ್ಷದಲ್ಲಿದ್ದ ಕೆಲವು MLAಗಳು ಈಗ ವಿರೋಧ ಪಕ್ಷದವ್ರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಈ MLA ಆ 7 ಜನ MLAಗಳನ್ನ ಸಾಯಿಸುವಂತ ಅವ್ರ ಕಡೆ ರೌಡಿಗಳಿಗೆ ಆದೇಶ ಮಾಡ್ತಿದ್ದಾರೆ. ಈಗ ರೌಡಿ ಆ 7 ಜನನು ಸಾಯಿಸ್ತಾರೆ. ಈ ಇಬ್ರು MLAಗಳು ಸೇರ್ಕೊಂಡು ಮಾಡ್ತಿರೋ ಸ್ಕ್ಯಾಮ್ ಬಗ್ಗೆ ಒಬ್ಬ ರಿಪೋರ್ಟರ್ಗೆ ಗೊತ್ತಾಗಿರುತ್ತೆ. ಆ ರಿಪೋರ್ಟರ್ನ ಸಾಯಿಸುವಂತ ಗಣಿ ಹೇಳ್ತಾರೆ ನರಸಿಂಹ ರಿಪೋರ್ಟರ್ನು ಕೂಡ ಸಾಯಿಸ್ತಾರೆ. ಇದಾದ ನೆಕ್ಸ್ಟ್ ಸೀನ್ ನಲ್ಲಿ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ. ಈ ಪೊಲೀಸ್ ಸ್ಟೇಷನ್ಗೆ ತಂದೆ ಮತ್ತೆ ಮಗಳು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ. ಏನಕ್ಕೆ ಅಂದ್ರೆ ಇವ್ರದ್ದು ಸ್ಕೂಟಿ ಕಳ್ದೋಗಿದೆ. ಆ ಪೊಲೀಸ್ ಕಂಪ್ಲೇಂಟ್ ತಗೋಬೇಕಾದ್ರೆ ಆ ಸ್ಕೂಟಿನ ಹುಡ್ಕೋಕೆ ಆಗೋದಿಲ್ವೇನೋ ಅನ್ನೋ ತರ ಮಾತಾಡ್ತಿರ್ತಾರೆ. ಅದಕ್ಕೆ ಈ ಹುಡುಗಿ ನನ್ನ ಬೈಕ್ ಕಳ್ಕೊಂಡಿದ್ ಕಡೆ CC ಕ್ಯಾಮ್ರಾ ಇತ್ತು, ಆ CC ಕ್ಯಾಮ್ರಾನ ಚೆಕ್ ಮಾಡಿ ನೋಡಿದ್ರೆ ಸಿಗ್ಬೋದಲ್ವಾ ಸರ್ ಅಂತ ಹೇಳ್ತಾಳೆ. ನಮ್ಮ ಸ್ಟೇಷನ್ ಅಲ್ಲೂ CC ಕ್ಯಾಮ್ರಾ ಇದೆ, ಬಟ್ ವರ್ಕೇ ಆಗ್ತಿಲ್ಲ. ಇದೇ ಪರಿಸ್ಥಿತಿ ಆ ಏರಿಯಾಗಳಲ್ಲಿರೋ CC ಕ್ಯಾಮ್ರಾ ಕತೆನು. ಇರೋ ಕೇಸ್ಗಳನ್ನ ಕ್ಲಿಯರ್ ಮಾಡಿಲ್ಲ, ಇನ್ನು ಇದೆಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಫೈಲ್ ಮಾಡ್ಕೊಂಡು ಕಳಿಸ್ತಾರೆ. ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್ ಆಗ್ತಿದ್ದಾರೆ. ಹಾಗೆ ಆ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿ ಮತ್ತೊಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಅವ್ರು ಯಾರು ಅಂದ್ರೆ ಅರ್ಜುನ್ ಮ್ಯಾಕ್ಸ್. ನಾಳೆಯಿಂದಾನೇ ಇವರು ಡ್ಯೂಟಿಗೆ ಜಾಯ್ನ್ ಆಗ್ಬೇಕಲ್ವಾ, ಹಾಗಾಗಿ ಇವತ್ ನೈಟ್ ಇವರು ಟ್ರೈನ್ ಅಲ್ಲಿ ಬರ್ತಾ ಇದ್ದಾರೆ. ಇವ್ರನ್ನ ಪಿಕಪ್ ಮಾಡೋದಕ್ಕೆ ಅಂತಾನೆ ಪೊಲೀಸ್ ಸ್ಟೇಷನ್ ಇಂದ ಹೆಡ್ ಕಾನ್ಸ್ಟೇಬಲ್ ಜೀಪನ್ನ ಕೊಟ್ಟು ಒಬ್ಬ ವ್ಯಕ್ತಿನ ಕಳ್ಸಿರ್ತಾರೆ. ಇದೇ ಟೈಮ್ಗೆ ಇಬ್ರು ಮಿನಿಸ್ಟರ್ ಮಕ್ಕಳು ಡ್ರಂಕ್ ಅಂಡ್ ಡ್ರೈವ್ ನ ಮಾಡಿ ಕಾರ್ನ ತಗೋಗಿ ಲೇಡಿ ಪೊಲೀಸ್ ಮೇಲೆ ಗುದ್ದಿಸ್ತಾರೆ. ಇದನ್ನ ಪ್ರಶ್ನೆ ಮಾಡಕ್ ಹೋಗಿದ ಲೇಡಿ ಪೊಲೀಸ್ ಮೇಲೆ ಕೈ ಮಾಡಿ ಅವ್ರ ಬಟ್ಟೆನ ಹರಿದು ಅಬ್ಯೂಸ್ ಮಾಡ್ತಾರೆ. ಇದನ್ನ ನೋಡಿದ ಅರ್ಜುನ್ ಆ ಇಬ್ರು ಮಿನಿಸ್ಟರ್ ಮಕ್ಕಳನ್ನ ಎಳ್ಕೊಬಂದು ಕಸ್ಟಡಿಗೆ ಹಾಕ್ತಾರೆ. ರಾವಣನ್ ಈ ಇಬ್ರು ಮಿನಿಸ್ಟರ್ ಮಕ್ಕಳ ಮೇಲೂ ಕೇಸ್ ಫೈಲ್ ಮಾಡ್ಸು ಅಂತ ಹೇಳ್ತಾರೆ. ಅಲ್ಲಿರೋ ಮತ್ತೊಬ್ಬ, ಸರ್ ಯಾರು ಅಂತ ಗೊತ್ತಾ ನಿಮ್ಗೆ, ಇವ್ರದ್ದು ಏನಾದ್ರೂ ನೀವು ಜೈಲ್ಗೆ ಹಾಕ್ಬಿಟ್ರೆ ನಿಮ್ ಕೆಲ್ಸನೇ ಹೋಗೋದು ಅಂತ ಹೇಳ್ತವನೆ. ಅದಕ್ಕೆ ಅರ್ಜುನ್ ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ದು ಅಲ್ದೆ, ಗಾಡಿನ ಲೇಡಿ ಪೊಲೀಸ್ ಮೇಲೆ ಹತ್ಸಿದ್ದು ಅಲ್ದೆ, ಅವ್ರ ಬಟ್ಟೆನ ಹರಿದು ಅಬ್ಯೂಸ್ ಮಾಡಿದ್ದು ಅಲ್ದೆ, ಇವಾಗ ಅವ್ರ ಪರವಾಗಿ ನೀನು ಮಾತಾಡ್ತಿದ್ಯಲ್ಲ, ಇವನನ್ನು ಸೇರಿಸಿ ಕಸ್ಟಡಿಗೆ ಹಾಕಿ ಕೇಸ್ ಫೈಲ್ ಮಾಡಿ ರಾವಣ ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ಸರ್ ಇಲ್ಲ ಸರ್, ಅವರು ಪವರಲ್ಲಿರೋ ಮಿನಿಸ್ಟರ್ ಮಕ್ಕಳಲ್ವಾ, ಅವರಿಂದ ಏನೋ ನಮ್ಗೆ ತೊಂದರೆ ಆದ್ರೆ ಮುಂದೆ ನಾವು ಅವ್ರನ್ನ ಅರೆಸ್ಟ್ ಮಾಡಿರೋದಕ್ಕೆ ನಮ್ಗೆ ಏನಾದ್ರು ಮಾಡ್ಬಿಡ್ತಾರ ಅನ್ನೋ ಭಯದಲ್ಲಿ ಹೇಳಿದೆ ಸರ್ ಅಂತ ಹೇಳಿ ತಪ್ಪಿಸ್ಕೋತಾರೆ. ಈಗ ಎಲ್ರಿಗೂ ಕೂಡ ಒಳಗೆ ಭಯ, ಪವರಲ್ಲಿರೋ ಮಿನಿಸ್ಟರ್ ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ, ನಮ್ ಕೆಲ್ಸ ಏನಾದ್ರು ಹೋಗ್ಬಿಡುತ್ತೇನೋ ಅಂತ. ಕೇಸ್ ಫೈಲ್ ಮಾಡಕ್ಕೆ ಹೇಳಿದ ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ ಎಲ್ರು ಕೂಡ ಊಟಕ್ಕೋ ಮತ್ತೊಂದಕ್ಕೋ ಹೋಗ್ತಾರೆ. ಅದೇ ಟೈಮ್ಗೆ ರಾವಣನ್ ಕೂಡ ಸ್ಟೇಷನ್ ಇಂದ ಹೋಗ್ತಾರೆ, ಬಿಕಾಸ್ ಅವ್ರ ಹೆಂಡತಿಗ ಹುಷಾರಿಲ್ಲ. ಈಗ ಎಲ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಪೊಲೀಸ್ ಸ್ಟೇಷನ್ ಲಾಕ್ ಆಗಿದೆ. ಯಾರು ಲಾಕ್ ಮಾಡ್ಕೊಂಡು ಹೋಗಿದ್ದು, ಅದೇ ಹೆಡ್ ಕಾನ್ಸ್ಟೇಬಲ್. ಅವ್ರ ಹೆಂಡತಿಗೆ ಹುಷಾರಿಲ್ಲ ಅಂತ ಹೋದ್ರಲ್ಲ ಅವರು, ಅವ್ರಿಗೆ ಫೋನ್ ಮಾಡಿ ಕೀ ಎಲ್ಲ ಐತೆ ಅಂತ ಕೇಳ್ಬಿಟ್ಟು ಕೀನ ಇಸ್ಕೋತಾರೆ. ಕೀ ಸಿಕ್ಕಿದ ನಂತರ ಆ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಇಬ್ರು ಮಿನಿಸ್ಟರ್ ಮಕ್ಕಳು ಇಲ್ಲ. ಎಲ್ರೂ ತುಂಬಾ ಭಯ ಪಡ್ತಿದ್ದಾರೆ. ಕಸ್ಟಡಿಯಲ್ಲಿ ಇದ್ದಿದ್ದು ಇಬ್ರು ಹೇಗ್ ತಪ್ಪಿಸ್ಕೋದ್ರು, ಇದೇನಾದ್ರೂ ಅರ್ಜುನ್ ಸರ್ಗೆ ಗೊತ್ತಾದ್ರೆ ನಮಗ್ ಬೈತಾರೆ ಅಂತ. ಅಷ್ಟಕ್ಕೂ ಎಲ್ಲಾ ಡೋರ್ ಕೂಡ ಲಾಕ್ ಆಗಿದೆ, ಯಾವ ಡೋರ್ ಕೂಡ ಓಪನ್ ಆಗಿಲ್ಲ. ಅವ್ರು ತಪ್ಪಿಸ್ಕೊಂಡು ಹೋಗೋಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಿದ್ದಾರೆ. ಅವ್ರು ಏನಾದ್ರೂ ವೆಪನ್ ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದಾರ ಅಂತ ವೆಪನ್ ರೂಮ್ಗೆ ಹೋಗಿ ನೋಡಿದ್ರೆ ಇಬ್ರದ್ದು ಡೆಡ್ ಬಾಡಿ ಇದೆ ಅಲ್ಲಿ. ಪೊಲೀಸ್ ಸ್ಟೇಷನ್ ಇಂದ ಯಾರು ಈಚೆ ಕೂಡ ಹೋಗಿಲ್ಲ, ಯಾರು ಒಳಗಡೆ ಕೂಡ ಬಂದಿಲ್ಲ. ಹಾಗಿದ್ರೆ ಇವ್ರು ಹೇಗ್ ಸತ್ರು, ಇವ್ರಿಬ್ರನ್ನ ಯಾರು ಸಾಯಿಸಿದ್ರು ಅನ್ನೋದನ್ನೇ ತುಂಬಾ ಥ್ರಿಲ್ಲಿಂಗ್ ಆಗಿ ತೋರಿಸಿದ್ದಾರೆ. ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಇದನ್ನ ನೋಡಿ ಎಲ್ರು ತುಂಬಾ ಭಯ ಪಡ್ಕೋತಿದ್ದಾರೆ. ನಮ್ ಜೀವನನೇ ಮುಗೀತು, ನಮ್ನೆಲ್ಲರೂ ಸಾಯಿಸ್ತಾರೆ ಅಂತ ಅನ್ಕೋತಿದ್ದಾರೆ. ಏನಕ್ಕೆ ಅಂದ್ರೆ, ಹೀಗೆ ಒಂದ್ಸಲ ಮಿನಿಸ್ಟರ್ ತಮ್ಮನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಕ್ಕೆ ಆ ಪೊಲೀಸ್ ಹೆಂಡತಿನ ಬೆತ್ತಲೆ ಆಗಿ ಸಾಯಿಸಿ ರೋಡಲ್ಲಿ ಬಿಸಾಕಿರ್ತಾರೆ. ಅಷ್ಟು ಕ್ರೂರವಾಗಿ ಸಾಯಿಸಿರ್ತಾರೆ. ಇನ್ನ ಇವ್ರ ಮಕ್ಕಳನ್ನೇ ನಾವು ಅರೆಸ್ಟ್ ಮಾಡಿ ಅವ್ರ ಮಕ್ಕಳು ಈಗ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರೆ ನಮ್ಮನ್ನ ಅವ್ರು ಬಿಡಲ್ಲ, ಅವರು ನಮ್ಮ ಫ್ಯಾಮಿಲಿನ ಎಲ್ರೂ ಸಾಯಿಸ್ಬಿಡ್ತಾರೆ ಅಂತ ತುಂಬಾ ಭಯ ಪಡ್ಕೋತಿದ್ದಾರೆ ಎಲ್ರು. ಈಗ ರಾವಣನ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಹಾಗೆ ಕಾಲ್ ಮಾಡಿ ಅರ್ಜುನ್ ಅವ್ರನ್ನ ಕೂಡ ಕರೆಸ್ತಾರೆ. ಅರ್ಜುನ್ ಬಂದು ಎಲ್ರೂ ಪ್ರಶ್ನೆ ಮಾಡ್ತಿದ್ದಾರೆ, ಅಲ್ಲಮ್ಮ ಇದು ಹೇಗಾಯ್ತು ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಆನ್ಸರ್ ಮಾಡ್ತಿದ್ದೀನಿ ಅನ್ನೋದಾದ್ರೂ ತಲೆಯಲ್ಲಿ ಇದೆಯಾ ನಿಮ್ಗೆ ಅಂತ ಬೈತಾ ಇದ್ದಾರೆ. ಈಗ ಅರ್ಜುನ್ನೇ ಗನ್ ಫೈರ್ ಆಗಿರೋ ಬುಲೆಟ್, ಹಾಗೆ ಗೋಡೆಗೆ ತಾಗಿರೋ ಬುಲೆಟ್, ಮತ್ತೆ ಅವ್ರ ಮೈ ಮೇಲೆ ಆಗಿರೋ ಗಾಯಗಳನ್ನೆಲ್ಲ ನೋಡ್ತಾ ಇಲ್ಲಿ ಏನಾಗಿರ್ಬೋದು ಅಂತ ಅವರೇ ಇಮ್ಯಾಜಿನ್ ಮಾಡ್ಕೋತಿದ್ದಾರೆ. ಏನಾಗಿರ್ಬೋದು ಅಂದ್ರೆ ಇವ್ರೇ ಕಿತ್ತಾಡ್ಕೊಂಡು ಒಬ್ರ ಮೇಲೊಬ್ರು ಗನ್ ಫೈರ್ ಮಾಡ್ಕೊಂಡು ಸತ್ತೋಗಿದ್ದಾರೇನೋ ಅನ್ನೋದು ಅರ್ಜುನ್ ಮೈಂಡ್ ಅಲ್ಲಿ ಬಂದಿರೋ ಥಾಟ್. ಈಗ ಎಲ್ರು ಮಿನಿಸ್ಟರ್ ಮಕ್ಕಳನ್ನ ಅರೆಸ್ಟ್ ಮಾಡಿದೀವಿ ಅಂತ ಮಿನಿಸ್ಟರ್ಸ್ಗೆ ಗೊತ್ತು, ಅವ್ರೀಗ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ, ನೀವೇ ಹೇಗಾದ್ರೂ ನಮ್ಮನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಈಗ ಅರ್ಜುನ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಇದೇ ಟೈಮ್ಗೆ ಮಿನಿಸ್ಟರ್ ಕಡೆ ಕೆಲವು ಜನಗಳು ಬಂದು ಎಷ್ಟು ಧೈರ್ಯ ಇದ್ರೆ ಮಿನಿಸ್ಟರ್ ಮಕ್ಕಳನ್ನ ಇವನು ಅರೆಸ್ಟ್ ಮಾಡ್ತಾನೆ ಅಂತ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿರೋ ಎಲ್ರ ಮೇಲೂ ಅಟ್ಯಾಕ್ ಮಾಡಕ್ ಬರ್ತಿದ್ದಾರೆ MLA ಕಡೆಯವರು. ಈಗ ಇರೋ ಕಾನ್ಸ್ಟೇಬಲ್ ಪೊಲೀಸ್ ಎಲ್ರು ಕೂಡ ಇವ್ರನ್ನ ತಡೆಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಷ್ಟರಲ್ಲೇ ಅರ್ಜುನ್ಗೆ ಒಂದು ಕಾಲ್ ಬರುತ್ತೆ. ಈಗ ಕಾಲ್ ಮಾಡಿರೋದು ಯಾರು ಅಂದ್ರೆ ನರಸಿಂಹ. ಈ ನರಸಿಂಹ ಯಾರು, MLA ಕಡೆಯವನೇ. ಈಗ ನರಸಿಂಹ ಅರ್ಜುನ್ಗೆ ಕಾಲ್ ಮಾಡಿ ನಾನು ನರಸಿಂಹ ಮಾತಾಡ್ತಿರೋದು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ್, ಈ ಕಡೆ ಇನ್ಸ್ಪೆಕ್ಟರ್ ಅರ್ಜುನ್ ಮಾತಾಡ್ತಿರೋದು, ನನಗೆ ಇನ್ನೊಂದು ಹೆಸರಿದೆ, ಮ್ಯಾಕ್ಸ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ನರಸಿಂಹಗೆ ತುಂಬಾ ಭಯ ಆಗ್ತಿದೆ. ಏನಕ್ಕಂದ್ರೆ ಇನ್ಸ್ಪೆಕ್ಟರ್ ಅರ್ಜುನ್ ಬಗ್ಗೆ ಅವ್ನಿಗಾಗ್ಲೇ ಗೊತ್ತು.
ಹೀಗೆ ಗಾಬರಿ ಮಾಡ್ಕೊಂಡೆ ಎಮ್.ಎಲ್.ಎ ಮಕ್ಕಳನ್ನ ಅರೆಸ್ಟ್ ಮಾಡಿದ್ಯಾ, ಅವ್ರನ್ನ ಬಿಟ್ಟು ಕಳ್ಸಿದ್ರೆ ಸರಿ ಅಂತ ಹೇಳ್ತಿದ್ದಾನೆ ನರಸಿಂಹ. ಅದಕ್ಕೆ ಅರ್ಜುನ್, ನಾನು ಈಗಾಗಲೇ ಮಿನಿಸ್ಟರ್ ಮಕ್ಕಳನ್ನ ಬಿಟ್ಟು ಕಳ್ಸಿದ್ದೀನಿ, ಪುನಃ ಅವ್ರ ಬಗ್ಗೆ ಏನಾದರೂ ಕೇಳ್ಕೊಂಡು ಕಾಲ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಎಲ್ಲಿದ್ದಾರೆ ಅಲ್ಲೇ ಹೋಗಿ ಹುಡ್ಕೊಂಡು ಹೋಗಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ ನರಸಿಂಹಗೆ. ಈಗ ಕಾಲ್ನ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಇದರಿಂದ ಹೇಗೆ ಬಚಾವಾಗೋದು ಅಂತ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಒಂದು ಪ್ಲಾನ್ನ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಏನು ಅಂದರೆ, ಸ್ಟೇಷನಿಂದ ಈಚೆ ಹೋಗೋಕ್ಕೆ 2 ಮಾರ್ಗ ಇದೆ, ಅಂದರೆ 2 ರೋಡ್ ಇದೆ. ಆ ಒಂದು ರೋಡಲ್ಲಿ ಎಮ್.ಎಲ್.ಎ ಅವರ ಫಾರ್ಮ್ ಹೌಸ್ ಇದೆ. ಸತ್ತಿರೋ ಇವರಿಬ್ರು ಡೆಡ್ ಬಾಡಿನ ಆ ಕಾರ್ ಒಳಗಡೆ ಹಾಕಿ ಇವ್ರ ಫಾರ್ಮ್ ಹೌಸ್ ಏನಿದೆ ಆ ರೋಡಲ್ಲಿ ಕಾರ್ನ ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿ ಸ್ಟೇಷನಿಂದ ಬಿಟ್ಟು ಕಳ್ಸಿದ್ಮೇಲೆ ಇವರು ಆಕ್ಸಿಡೆಂಟಿಂದ ಸತ್ತಿದ್ದಾರೆ ಅನ್ನೋ ಥರ ಪ್ರೂವ್ ಮಾಡಿದ್ರೆ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅನ್ನೋದು ಅರ್ಜುನ್ ಪ್ಲಾನ್. ಇದೇ ಟೈಮ್ಗೆ ಹೆಡ್ ಕಾನ್ಸ್ಟೇಬಲ್ ಫೋನ್ಗೆ ಪೊಲೀಸ್ ಕಮಿಷನರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅರ್ಜುನ್ಗೆ ಕೊಡಿ ಅಂತ ಹೇಳಿ ಅರ್ಜುನ್ ಫೋನ್ನ ಇಸ್ಕೊಂಡಾಗ್ಲೇ ಪೊಲೀಸ್ ಸ್ಟೇಷನ್ನ ಪೂರ್ತಿ ತೋರಿಸು ವಿಡಿಯೋ ಕಾಲಲ್ಲಿ ಅಂತ ಕೇಳ್ತಾ ಇದ್ದಾರೆ ಕಮಿಷನರ್. ಸತ್ತಿರೋ ಮಿನಿಸ್ಟರ್ ಮಕ್ಕಳು ಡೆಡ್ ಬಾಡಿ ಪೊಲೀಸ್ ಸ್ಟೇಷನಲ್ಲೇ ಇದೆ. ಇದೇ ಟೈಮ್ಗೆ ಮಿಕ್ಕಿರೋ ಎಲ್ಲರೂ ಕೂಡ ಆ ಡೆಡ್ ಬಾಡಿನ ತಗೊಂಡು ಹೋಗಿ ಬ್ಲಡ್ ಮಾರ್ಕ್ ಏನಿದೆ ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾರೆ. ಅರ್ಜುನ್ ವಿಡಿಯೋ ಕಾಲಲ್ಲೇ ಇದ್ಕೊಂಡು ಕಸ್ಟಡಿನೆಲ್ಲ ತೋರಿಸ್ತಾ ಇದ್ದಾರೆ. ಆ ಗ್ಯಾಪಲ್ಲೇ ಇವರು ವೆಪನ್ ರೂಮಲ್ಲಿ ಇರೋ ಡೆಡ್ ಬಾಡಿನೆಲ್ಲ ಎತ್ತು ಕ್ಲೀನ್ ಮಾಡಿಬಿಡ್ತಾರೆ. ಅದಾದ ನಂತರ ವಿಡಿಯೋ ಕಾಲಲ್ಲಿ ವೆಪನ್ ರೂಮ್ನ ಹೋಗಿ ತೋರಿಸ್ತಾರೆ ಅರ್ಜುನ್ ಕಮಿಷನರ್ಗೆ. ಇನ್ನೇನು ಪೂರ್ತಿ ಸ್ಟೇಷನ್ನೇ ವಿಡಿಯೋ ಕಾಲಲ್ಲಿ ತೋರಿಸಾಯಿತು. ಎಮ್.ಎಲ್.ಎ ಮಕ್ಕಳು ಇಲ್ಲ ಅಂತ ಕಮಿಷನರ್ ಕೂಡ ನಂಬ್ಕೋತಾರೆ. ಈಗ ಎಮ್.ಎಲ್.ಎ ಕಡೆ ನರಸಿಂಹ ಇದ್ದಾನಲ್ಲ, ಅವನು ಸ್ವಲ್ಪ ಜನನ ಬೈಕಲ್ಲಿ ಕಳಿಸ್ತಾರೆ. ಆ ಬೈಕಲ್ಲಿ ಕ್ರೈಮ್ ಇನ್ಸ್ಪೆಕ್ಟರ್ ಆದ ರೂಪಾ ಕೂಡ ಇದ್ದಾಳೆ. ಈ ರೂಪಾ ಎಷ್ಟು ಪವರ್ಫುಲ್ ನಾಯಿ ಅಂದರೆ, ನಾಯಿ ಅಂತ ನಾನು ಹೇಳಿದ್ದಲ್ಲ, ಮೂವಿಲಿ ಹೇಳಿದ್ದು. ನಾಯಿ ತನ್ನ ಮೂಗಿಗಿರೋ ಸೂಪರ್ ಪವರ್ನ ಯೂಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋಕೆ ಹೆಲ್ಪ್ ಮಾಡುತ್ತಲ್ವಾ, ಆ ಥರನೇ ಇವಮ್ಮ. ನಾಯಿ ಥರ ಅಂದರೆ ನಾಯಿಗಿಂತ ಚುರುಕು ಅಂತ ಹೇಳ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಅಷ್ಟೊಂದು ಜನ ವೆಹಿಕಲ್ ಜೊತೆ ಬಂದಿದ್ರಲ್ವಾ, ಅವರೆಲ್ಲ ಈಚೆನೆ ನಿಂತ್ಕೋತಾರೆ. ರೂಪಾ ಮಾತ್ರ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಾಳೆ. ರೂಪಾ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಆ ಗೋಡೆಲಾರಿರೋ ಬುಲೆಟ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಇಲ್ಲಿ ಏನಾಗಿರ್ಬೋದು ಅಂತ. ಅದಲ್ಲದೆ ಕೊಲೆ ಆಗಿದ್ದ ಕಡೆ ಬ್ಲಡ್ ಮಾರ್ಕ್ ಇರುತ್ತಲ್ವಾ, ಆ ಬ್ಲಡ್ ಮಾರ್ಕ್ನ ಇವರೆಲ್ಲ ಒರೆಸಿರ್ತಾರೆ, ಬಟ್ ಕ್ಲೀನಾಗಿ ಒರೆಸಿರಲ್ಲ, ಸ್ವಲ್ಪ ಬ್ಲಡ್ ಇರುತ್ತೆ. ಆ ಬ್ಲಡ್ನ ಶೂಗೆ ಮಾಡ್ಕೊತಾಳೆ. ಏನಕ್ಕೆ ಅಂದರೆ ಟೆಸ್ಟ್ ಮಾಡಿದಾಗ ಇದು ಯಾರು ಬ್ಲಡ್ ಅಂತ ಗೊತ್ತಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅವರೆಲ್ಲರೂ ಕಣ್ತಪ್ಪಿಸಿ ಬ್ಲಡ್ನ ಶೂಗೆ ಮಾಡ್ಕೊತಾಳೆ. ಅದಾದ ನಂತರ ಈಚೆ ಹೋಗೋಕ್ಕೆ ಹೋಗ್ತಾಳೆ, ಬಟ್ ಈಚೆ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ಅವಳು ಏನಾದರೂ ಈಚೆ ಕಾಲಿಟ್ರೆ ಆ ಬ್ಲಡ್ ಸ್ಯಾಂಪಲ್ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ. ರೂಪಾ ಶೂ ಅಲ್ಲಿ ಬ್ಲಡ್ ಇರೋದನ್ನ ನೋಡಿದ ಅರ್ಜುನ್, ಬನ್ನಿ ಮೇಡಮ್ ನೀವು ಈಚೆ ಮಳೆಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟೇಷನ್ ಒಳಗಡೆ ಕೂರಿಸ್ಕೋತಾರೆ. ಸಿಂಹನ ಯಾವತ್ತು ನರಿ ಗೆಲ್ಲಕ್ಕಾಗಲ್ಲ ಅಂತ ಒಂದು ಹಾಡಿನ ಮೂಲಕ ತಿಳಿಸ್ತಾರೆ ಆ ರೂಪಾಗೆ. ಇನ್ನೇನು ಹಾಡು ಮುಗಿಯುತ್ತೆ, ಮಳೆ ಕೂಡ ನಿಲ್ಲುತ್ತೆ. ಈಗ ರೂಪಾ ಈಚೆ ಬರ್ತಾಳೆ, ಅವಳ ಕಾಲಲ್ಲಿರೋ ಬ್ಲಡ್ನ ಮಾರ್ಕ್ ಹೋಗುತ್ತೆ. ಏನಕ್ಕೆ ಅಂದರೆ ಈಚೆ ಮಳೆ ಬಂದಿರೋ ನೀರು ನಿಂತಿರುತ್ತಲ್ವಾ, ಅಲ್ಲೇ ಅವಳು ಕಾಲಿಡ್ತಾಳೆ, ಹಾಗಾಗಿ ಬ್ಲಡ್ ಸ್ಯಾಂಪಲ್ ಹೋಗ್ಬಿಡುತ್ತೆ. ಇಲ್ಲಿ ಬಂದು ಯಾವ ಎವಿಡೆನ್ಸ್ನು ಕೂಡ ತಗೊಂಡು ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಬೈಕೊಂಡು ಹೋಗ್ತಾ ಇದ್ದಾಳೆ ರೂಪಾ. ಈಗ ರೂಪಾ ಮತ್ತು ಮಿನಿಸ್ಟರ್ಸ್ ಎಲ್ಲ ಸೇರಿ ಪೊಲೀಸ್ ಸ್ಟೇಷನ್ ಸುತ್ತ ಕಾವಲಿಗೆ ಅಂತ 2 ಹುಡುಗರನ್ನ ಬಿಡು ಅಂತ ಹೇಳ್ತಾರೆ. ಅವರು ಪೊಲೀಸ್ ಸ್ಟೇಷನಿಂದ ಯಾರೇ ಈಚೆ ಹೋದ್ರು, ಯಾರೇ ಒಳಗಡೆ ಬಂದ್ರು, ಅಲ್ಲೇನೇನು ನಡೆದ್ರು ನಮಗೆ ಗೊತ್ತಾಗಬೇಕು, ಆ ಥರ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಆ 2 ಹುಡುಗರಿಗೂ ಹೇಳಿ ಅವ್ರನ್ನ ಅಲ್ಲಿ ಇರಿಸ್ತಾರೆ. ಈಗ ಅರ್ಜುನ್ ಮೊದಲೇ ಪ್ಲಾನ್ ಮಾಡಿದ್ರಲ್ವಾ ಕಾರ್ನ ತಗೋಗಿ ಆಕ್ಸಿಡೆಂಟ್ ಮಾಡಿಸೋದು ಅಂತ, ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಈಗ ಒಬ್ಬ ಕಾನ್ಸ್ಟೇಬಲ್ನ ಕರೆದು ಆ ಕಾನ್ಸ್ಟೇಬಲ್ಗೆ ಮಿನಿಸ್ಟರ್ ಮಕ್ಕಳು ಕಾರ್ ಏನಿದೆ ಆ ಕಾರ್ನ ತಗೋಗಿ ಪಂಚರ್ ಅಂಗಡಿ ಹತ್ರ ಪಂಚರ್ ಹಾಕ್ಸ್ಬೇಕು, ಪಂಚರ್ ಹಾಕ್ಸಿ ನಾನು ಹೇಳಿ ಜಾಗಕ್ಕೆ ತಗೋಬರ್ಬೇಕು ಅಂತ ಹೇಳ್ತಾರೆ. ಮತ್ತೊಬ್ಬ ಕಾನ್ಸ್ಟೇಬಲ್ಗೆ ಈಗಾಗಲೇ ಆ ಕಾರ್ ಡಿಕ್ಕಿಲಿ ಮಿನಿಸ್ಟರ್ ಮಕ್ಕಳು ಡೆಡ್ ಬಾಡಿ ಇದೆ, ಆ ಡೆಡ್ ಬಾಡಿನ ತಗೊಂಡು ಪೊಲೀಸ್ ಸ್ಟೇಷನ್ ಹಿಂದೆ ಇರೋ ಒಂದು ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಮೇಲೆ ನೀವು ಹೋಗ್ಬೇಕು ಅಂತ ಹೇಳ್ತಾರೆ. ಅಂದರೆ ಆ ಬ್ರಿಡ್ಜ್ನ ದಾಟಿ ಮಿನಿಸ್ಟರ್ ಫಾರ್ಮ್ ಹೌಸ್ ಇದೆಯಲ್ಲ ಅಲ್ಲಿಗೆ ಬರಬೇಕು. ಇವ್ರು ಈ ಕಡೆ ಪಂಚರ್ ಹಾಕಿಸ್ಕೊಂಡು ಆ ಕಾರ್ನ ತಗೋಬರ್ಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಿದ ನಂತರ ಸರಿ ಅಂತ ಹೇಳಿ ಪಂಚರ್ ಹಾಕ್ಸೋಕೆ ಅಂತ ಆ ಕಾನ್ಸ್ಟೇಬಲ್ ಮಿನಿಸ್ಟರ್ ಮಕ್ಕಳು ಇರೋ ಗಾಡಿನ ಪಂಚರ್ ಶಾಪ್ ಹತ್ರ ತಗೊಂಡು ಹೋಗ್ತಾರೆ. ಮತ್ತೆ ಈ ಕಡೆ ಮತ್ತೊಬ್ಬ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ಇಂದಿರೋ ಬ್ರಿಡ್ಜ್ ಮೇಲೆ ಕಾರ್ನ ಡ್ರೈವ್ ಮಾಡ್ಕೊಂಡು ತಗೋ ಹೋಗ್ತಾ ಇದ್ದಾರೆ. ಬಟ್ ಅವ್ರಿಗೆ ತಗೊಂಡು ಹೋಗೋಕ್ಕಾಗಲ್ಲ, ಹಾಗಾಗಿ ಅರ್ಜುನ್ನೇ ಆ ಕಾರ್ನ ಡ್ರೈವ್ ಮಾಡಿ ಬ್ರಿಡ್ಜನ್ನ ದಾಟಿಸ್ತಾರೆ. ಈಗ ಅರ್ಜುನ್ಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ದೊಡ್ಡ ಎಡವಟ್ಟಾಗಿದೆ, ಏನು ಅಂದರೆ ನೀವು ತಗೋಗ್ತಿರೋ ಕಾರಲ್ಲಿ ಡೆಡ್ ಬಾಡಿಗಳಿಲ್ಲ, ಬದಲಿಗೆ ನೀವು ಪಂಚರ್ ಹಾಕ್ಸೋಕೆ ಒಬ್ಬ ಕಾನ್ಸ್ಟೇಬಲ್ನ ಕಳಿಸಿದ್ರಲ್ಲ ಆ ಕಾರಲ್ಲಿ ಅವ್ರ ಡೆಡ್ ಬಾಡಿಗಳಿದೆ, ನಾನೇ ಅದನ್ನು ಬದಲಾಯಿಸಿದ್ದು, ನಾನು ಅದನ್ನು ನಿಮ್ಗೆ ಹೇಳೋಣ ಅನ್ನೋಷ್ಟರಲ್ಲೇ ನೀವು ಆಲೇ ಕಾರ್ನ ತಗೋಗಿದ್ದೀರಾ ಅಂತ ಹೇಳ್ತಾರೆ. ಇದನ್ನು ಕೇಳಿ ಎಲ್ರಿಗೂ ತುಂಬ ಗಾಬರಿ ಆಗ್ತಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪಂಚರ್ ಶಾಪ್ ಹತ್ರ ತಗೋದ್ರಲ್ಲ ಆ ಕಾರು ಈಗ ರೂಪಾ ಹತ್ರ ಸಿಕ್ಕಿದೆ, ಆ ಕಾರಲ್ಲೇ ಡೆಡ್ ಬಾಡಿಗಳಿರೋದು. ಇದೇ ಟೈಮ್ಗೆ ಪೊಲೀಸ್ ಅವ್ರ ಹತ್ರ ತನ್ನ ಮಗಳನ್ನ ಹುಡುಕೊಡಿ ಅಂತ ಕಣ್ಣೀರಾಗ್ತಿರೋ ಪೇರೆಂಟ್ಸ್ನ ತೋರಿಸ್ತಾರೆ. ಏನಾಗಿದೆ ಅಂದರೆ ಇವ್ರ ಮಗಳು ಕಳ್ದೋಗಿದ್ದಾಳೆ. ಈ ಪೊಲೀಸ್ ಅವರು ಇವ್ರು ಕೊಡ್ತಿರೋ ಕಂಪ್ಲೇಂಟ್ನ ತಗೋತಿಲ್ಲ, ಯಾಕಂದರೆ ನೀವಿರೋ ಏರಿಯಾಗೆ ಹೋಗಿ ಕಂಪ್ಲೇಂಟ್ನ ಕೊಡಬೇಕು, ಇಲ್ಲಿಗೆ ತಗೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಟೈಮ್ಗೆ ರಾವಣನ್ ವೈಫ್ ಆ ಪೇರೆಂಟ್ಸ್ನ ನೋಡಿ, ಮನೆಯವರು ಕೂಡ ಪೊಲೀಸ್ ಸ್ಟೇಷನಲ್ಲೇ ಕೆಲಸ ಮಾಡೋದು, ಅವ್ರ ಹೆಡ್ ಕಾನ್ಸ್ಟೇಬಲ್, ನಾನು ನಿಮ್ಮನ್ನ ಅವ್ರ ಹತ್ರ ಕರ್ಕೋಗ್ತೀನಿ, ಹಾಗೆ ಕಂಪ್ಲೇಂಟ್ನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಭಾಗ್ಯ. ಈ ಕಡೆ ಪಂಚರ್ ಶಾಪ್ನಲ್ಲಿ ಪಂಚರ್ ಹಾಕೊಂಡು ಡಿಕ್ಕಿನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಡೆಡ್ ಬಾಡಿ ಇದೆ. ಅದನ್ನ ನೋಡಿ ಗಾಬರಿಯಾಗಿ ಇದನ್ನೇನಾದ್ರೂ ಅವ್ರಿಗೆ ಹೇಳಿದ್ರೆ ನನ್ನ ಮೇಲೆ ಹೇಳ್ತಾರೆ ಅಂತ ಆ ಡಿಕ್ಕಿನ ಮುಚ್ಚಿ ಅವನ ಪಾಡಿಗೆ ಅವನು ಕಾರ್ಗೆ ಪಂಚರ್ ಆಗ್ತಾ ಇದ್ದಾನೆ.
ಅದೇ ಟೈಮ್ಗೆ ಅರ್ಜುನ್ ಸುಕುಮಾರನ್ ಅನ್ನೋ ಫ್ರೆಂಡ್ಗೆ ಕಾಲ್ ಮಾಡಿ ಸ್ಟೇಷನಲ್ಲಿರೋ ಎಲ್ಲ ಕಾನ್ಸ್ಟೇಬಲ್ ಫ್ಯಾಮಿಲಿ ಮೆಂಬರ್ಸ್ನು ಈ ಹಾಸ್ಪಿಟಲ್ಗೆ ಕಳಿಸ್ತೀನಿ, ಅವ್ರನ್ನ ಏನೇನು ಜೋಪಾನವಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅರ್ಜುನ್ ತಾಯಿನ ತೋರಿಸ್ತಾರೆ. ಅವ್ರ ಮನೆಗೆ ಯಾರೋ ಬಂದು ಡೋರ್ನ ಬಡಿತಿದ್ದಾರೆ. ಈಗ ಅರ್ಜುನ್ ಅಮ್ಮ ಅರ್ಜುನ್ಗೆ ಕಾಲ್ ಮಾಡಿ ಯಾರೋ ಬಂದಿದ್ದಾರೆ ಕಣೋ ಅಂತ ಹೇಳ್ತಾರೆ. ರೆಸ್ಟೆಡ್ ಬಾಕ್ಸ್ ಅಲ್ಲಿ ಇಟ್ಟಿರೋ ಗನ್ನ ತಗೊಂಡು ಧೈರ್ಯವಾಗಿ ಹೋಗಿ ಡೋರ್ನ ತೆಗಿ ಅಂತ ಹೇಳ್ತಾರೆ ಅರ್ಜುನ್. ಅದಕ್ಕೂ ಮುಂಚೆ ವಿಡಿಯೋ ಕಾಲಲ್ಲಿ ಬಂದಿರೋದು ಯಾರು ಅಂತ ನಾನು ನೋಡಬೇಕು ಅಂತ ಹೇಳಿ ವಿಂಡೋದಲ್ಲಿ ಹೋಗಿ ತೋರಿಸೋರ್ ಫೇಸ್ನ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಮ್ಮ ಕೂಡ ತೋರಿಸ್ತಾರೆ. ಅವರು ಸುಕುಮಾರನ್ನ ಹುಡುಕೋ ಬಂದಿದ್ದಾರೆ. ಈಗ ಅರ್ಜುನ್ ಅಮ್ಮ ಇದ್ದಿದ್ದ ಮನೇಲಿ ಮೊದಲು ಸುಕುಮಾರನ್ ಇದ್ರು, ಹಾಗಾಗಿ ಅವರು ಸುಕುಮಾರನ್ನ ಹುಡುಕೋ ಬಂದಿದ್ದಾರೆ. ಸುಕುಮಾರನ್ ಡಾಕ್ಟರ್ ಅಲ್ವಾ, ಸುಕುಮಾರನ್ ಇಷ್ಟೊತ್ತಲ್ಲಿ ಇಲ್ಲಿ ಇರಲ್ಲ, ಅವರು ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅರ್ಜುನ್ ಅಮ್ಮ. ಅದಕ್ಕೆ ಅರ್ಜುನ್ ಅಮ್ಮಗೆ ನೀನು ಅವ್ರ ಜೊತೆಲೆ ಹೋಗು, ಅಲ್ಲಿ ಸುಕುಮಾರನ್ ಜೊತೆಲೆ ಹಾಸ್ಪಿಟಲ್ ಅಲ್ಲಿ ಇರು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಅದಾದ ನಂತರ ಈ ಗೋವಿಂದನ ತೋರಿಸ್ತಾರೆ. ಈ ಗೋವಿಂದ್ ಯಾರು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ಕೆಲಸ ಮಾಡ್ತಾರೆ. ಈ ಗೋವಿಂದು ಆ ಮಿನಿಸ್ಟರ್ ಮಕ್ಕಳನ್ನ ಅರ್ಜುನ್ ಅರೆಸ್ಟ್ ಮಾಡ್ಕೊ ಬಂದಿದ್ದನ್ನ ಈ ಗೋವಿಂದನೇ ವಾಯ್ಸ್ ಮೆಸೇಜ್ ಅಲ್ಲಿ ಮಿನಿಸ್ಟರ್ಸ್ಗೆ ತಿಳಿಸಿರ್ತಾನೆ. ಈಗ ಈ ಮಿನಿಸ್ಟರ್ಸ್ ಮತ್ತೆ ರೂಪ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಈ ಗೋವಿಂದ್ ಫ್ಯಾಮಿಲಿ ಅವ್ರನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ಅವ್ರನ್ನ ಬಿಡಿಸ್ಕೊಳ್ಳೋಕೆ ಅಂತಾನೆ ಅರ್ಜುನ್ ಬರ್ತಾನೆ. ಅವಾಗ ಅರ್ಜುನ್ನ ಇಟ್ಕೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿ ಗೋವಿಂದ್ ಫ್ಯಾಮಿಲಿ ಅವ್ರನ್ನ ಕಿಡ್ನಾಪ್ ಮಾಡಿಸ್ತಾರೆ. ಈಗ ಅರ್ಜುನ್ ಗೋವಿಂದ್ ವೈಫ್ನ ಬಿಡಿಸ್ಕೊಳಕ್ ಹೋಗ್ತಾರೆ. ಅಲ್ಲಿ ಫೈಟ್ ನಡೆಯುತ್ತೆ. ಹಾಗೆ ಗೋವಿಂದ್ ವೈಫ್ನ ಬಿಡಿಸ್ಕೋತಾರೆ ಕೂಡ. ಮತ್ತೆ ಅರ್ಜುನ್ ಗೋವಿಂದ್ ವೈಫ್ನ ಬಿಡಿಸ್ಕೊಬರಕ್ ಮಾತ್ರ ಹೋಗಿರ್ಲಿಲ್ಲ, ಆ ಪಂಚರ್ ಶಾಪ್ ಹತ್ರ ಕಾರ್ ಇತ್ತಲ್ವಾ, ಈ ಕಾರು ಮಿನಿಸ್ಟರ್ ಮಕ್ಕಳದೇ ಅಂತ ಆ ರೂಪ ಕಾರ್ನ ತಗೊಂಡೋಗಿ ಅವ್ರ ಹತ್ರ ನಿಲ್ಸ್ಕೊಂಡಿರ್ತಾರೆ. ಆ ಕಾರಲ್ಲಿ ಡೆಡ್ ಬಾಡಿ ಇದೆ ಅಂತ ರೂಪಾಗೆ ಗೊತ್ತಿಲ್ಲ. ಈಗ ಅರ್ಜುನ್ ಹೋಗಿ ಗೋವಿಂದ್ ವೈಫ್ನ ಬಿಡಿಸ್ಕೊಂಡು ಜೊತೆಗೆ ಆ ಡೆಡ್ ಬಾಡಿನ ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ಡಿಕ್ಕಿಲಿ ಹಾಕೊಂಡು ಎತ್ಕೊಬಂದ್ಬಿಡ್ತಾರೆ. ಡಿಸ್ಪೋಸ್ ಮಾಡ್ಬೇಕಾಗಿರೋ ಆ ಬಾಡಿಗಳನ್ನ ಮತ್ತೆ ಸ್ಟೇಷನ್ಗೆ ತರ್ತಾರೆ. ಅದೇನಕ್ಕೆ ಅಂತ ರಾವಣನ್ ಕೇಳಿದ್ದಕ್ಕೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ತಗೋಬರ್ತಾರೆ. ಸ್ಟೇಷನ್ ಒಳಗಡೆ ಹೋದಾಗ ರಾವಣನ್ಗೆ ಒಂದು ಕಾಲ್ ಬರುತ್ತೆ. ರಾವಣನ್ ಇದ್ದು ನನ್ನ ವೈಫ್ ಅಂತ ಹೇಳಿ, ವೈಫ್ಗೆ ಹುಷಾರಿಲ್ಲ, ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಆ ಕಡೆ ಹೋಗ್ತಾರೆ. ಬಟ್ ಈ ಕಡೆ ರಾವಣನ್ ವೈಫ್ ಆ ಹುಡುಗಿ ಪೇರೆಂಟ್ಸ್ನ ಕರ್ಕೊಂಡು ಕಂಪ್ಲೇಂಟ್ ಕೊಡೋಕ್ಕೆ ಸ್ಟೇಷನ್ಗೆ ಬಂದಿದ್ದಾರೆ. ಈ ಕಡೆ ರಾವಣನ್ ನನ್ನ ವೈಫ್ ಅಂತ ಹೇಳಿ ಕಾಲಲ್ಲಿ ಮಾತಾಡ್ತಿದ್ದಾರೆ. ಇಲ್ಲಿ ಅವ್ರ ವೈಫೇ ಬಂದಿದ್ದಾರೆ ಡೈರೆಕ್ಟ್ ಆಗಿ ಸ್ಟೇಷನ್ಗೆ. ಅವ್ರ ವೈಫನ್ನ ನೋಡಿದ ರಾವಣನ್, ನೀನು ಯಾಕೆ ಇಲ್ಲಿ ಬರೋಕೆ ಹೋದೆ, ಹಾಸ್ಪಿಟಲಲ್ಲಿ ಇರು ಅಂತ ಹೇಳಿಲ್ವಾ ನಿನಗೆ ಅಂತ ಹೇಳಿ ಸ್ಟೇಷನಿಂದ ಬೇಗ ಕಳಿಸ್ಬಿಡ್ತಾರೆ. ಅಲ್ಲಿ ಬಂದಿರೋ ಪೇರೆಂಟ್ಸ್ಗೆ ನಿಮ್ಮ ಮಗಳನ್ನ ಹುಡುಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ತಗೊಂಡು ಅವ್ರನ್ನ ಕೂಡ ಕಳಿಸ್ತಾರೆ. ಇದಾದ ನಂತರ ಮತ್ತೊಬ್ಬ ಕಾನ್ಸ್ಟೇಬಲ್ ರಾವಣನ್ಗೆ ನೀನು ಹೆಂಡ್ತಿಗೆ ಹುಷಾರಿಲ್ಲ ಅಂತ ಹೇಳಿದೆ, ಇವಾಗ ನೋಡಿದ್ರೆ ನೀನು ಹೆಂಡ್ತಿನೇ ಸ್ಟೇಷನ್ಗೆ ಅವ್ರನ್ನ ಕರ್ಕೊಬಂದಿದ್ದಾರೆ, ನೀನೇನೋ ನಮ್ಮಿಂದ ಮುಚ್ಚಿಡ್ತಿದ್ಯಾ, ಅದೇನು ಅಂತ ಹೇಳು ಅಂತ ಅರ್ಜುನ್ ಪಟ್ಟಿ ಇಟ್ಕೊಂಡು ತುಂಬಾ ಕೋಪದಲ್ಲಿ ಕೇಳ್ತಾ ಇದ್ದಾರೆ. ಈಗ ಅರ್ಜುನ್ ಬಿಡು ಅವ್ರನ್ನ, ಅವತ್ತು ರಾತ್ರಿ ಹುಡುಗರೇ ಹೊಡೆದಾಡ್ಕೊಂಡು ಸತ್ತಿರ್ಬೋದು ಅನ್ನೋ ಕಥೆನ ಇವರೆಲ್ಲರೂ ನಂಬೋದು, ಬಟ್ ನಾನು ನಂಬಲ್ಲ. ಅವತ್ತು ರಾತ್ರಿ ಏನಾಯ್ತು ಅಂತ ನಿಮಗೆ ಗೊತ್ತಿರೋದು, ಅವ್ರು ಸಾಯೋಕೆ ನೀವೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು ಅಂತ ಹೇಳಿ ರಾವಣನ್, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ನಾನು ನಿಮ್ಮನ್ನ ತುಂಬಾ ವರ್ಷದಿಂದ ನೋಡಿದ್ದೀನಿ, ನೀವು ಈ ಥರ ಕೊಲೆ ಮಾಡೋಕ್ಕೆ ಚಾನ್ಸ್ ಇಲ್ಲ, ಬಟ್ ಮಾಡಿದ್ದೀರಾ ಅಂದರೆ ಇದರಿಂದ ಏನೋ ಒಂದು ದೊಡ್ಡ ಕಾರಣ ಐತೆ, ಅದೇನು ಅಂತ ಹೇಳಿ ರಾವಣನ್ ಅಂತ ಹೇಳ್ತಾರೆ ಅರ್ಜುನ್. ಆಗ ರಾವಣನ್, ನೀವು ಕಂಪ್ಲೇಂಟ್ ಫೈಲ್ ಮಾಡೋ ಕೇಳಿದ್ಮೇಲೆ ಎಲ್ಲರೂ ಕೂಡ ಸ್ಟೇಷನಿಂದ ಹೋದ್ರಿ, ನಾನು ಕೂಡ ಹೋಗೋಣ ಅಂತ ಆ ಕಾರ್ನ ಸೈಡ್ಗೆ ಪಾರ್ಕ್ ಮಾಡಿ ನಾನು ಕೂಡ ಹೋಗೋಣ ಅಂತ ಅನ್ಕೊಂಡು ಹೋದ್ರೆ ಆ ಕಾರಲ್ಲಿ 12-13 ವರ್ಷದೊಂದು ಹುಡುಗಿ, ಆ ಚಿಕ್ಕ ಹುಡುಗಿ ಮೇಲೆ ಈ ಪಾಪಿಗಳು ಅತ್ಯಾಚಾರ ಮಾಡಿ ಆ ಹುಡುಗಿನ ಸಾಯೋ ಸ್ಥಿತಿಗೆ ತಂದಿರ್ತಾರೆ. ಆ ಹುಡುಗಿನ ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ, ನೀವಾಗಿದ್ರೆ ಏನು ಮಾಡ್ತಿದ್ರಿ ಈ ಸಿಚುವೇಶನಲ್ಲಿ, ಅದಕ್ಕೆ ನಾನೇ ಅವ್ರನ್ನ ಸಾಯಿಸ್ದೆ, ಹಾಗೆ ಹುಡುಗಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ, ನಾನೇ ಅವ್ರನ್ನ ಸಾಯಿಸಿದ್ದು ಅಂತ ನಾನು ಒಪ್ಕೊಳಕ್ ರೆಡಿ ಇದೆ. ಬಟ್ ನನಗೆ ಅಂತ ಇರೋದು ನನ್ನ ಹೆಂಡತಿ ಮಾತ್ರ, ಮಕ್ಳಿಲ್ದಿರೋ ನನಗೆ ಅವಳಿಗೆ ನಾನು ಅಂತ ಇದ್ದೀವಿ. ಈ ಕೊಲೆ ಅಪರಾಧದಲ್ಲಿ ನಾನೇನಾದ್ರೂ ಜೈಲ್ಗೆ ಹೋಗ್ಬಿಟ್ರೆ ಅವಳಿಗೆ ಯಾರು ಇಲ್ದಿರೋ ತರ ಆಗೋಗ್ಬಿಡುತ್ತೆ. ಹಾಗಾಗಿ ನಾನೇ ಅವ್ರನ್ನ ಕೊಲೆ ಮಾಡಿ ಅವರಿಬ್ರೆ ಫೈಟ್ ಮಾಡಿ ಸತ್ತೋಗಿದ್ದಾರೆ ಅನ್ನೋ ತರ ಬುಲೆಟ್ನ ಗೋಡೆಗೆ ತಾಕ್ಸಿ ಒಬ್ರಿಂದ ಒಬ್ರು ಶೂಟ್ ಮಾಡಿರೋ ತರ ಮಾಡಿ ನಿಮ್ನೆಲ್ಲ ನಂಬೋ ತರ ಮಾಡಿದೆ, ನನ್ನಿಂದ ದೊಡ್ಡ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ ರಾವಣನ್. ಇದನ್ನ ಕೇಳಿದ ನಂತರ ಎಲ್ರು ಕೂಡ ನಮ್ಮ ಫ್ಯಾಮಿಲಿಗೆ ಏನೋ ಆಗ್ಬಿಡುತ್ತೆ ಅಂತ ಭಯ ಪಡ್ತಿದ್ದವರೆಲ್ಲ ಒಟ್ಟಿಗೆ ನಿಂತು ಹೋರಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ರೂಪಾನ ತೋರಿಸ್ತಾರೆ. ರೂಪಾ ಹತ್ರ ಮಿನಿಸ್ಟರ್ಸ್ ಮಕ್ಕಳು ಕಾರ್ ಇದೆ ಅಲ್ವಾ, ಅದರಲ್ಲಿ ಡೆಡ್ ಬಾಡಿ ಇಲ್ಲ, ಡೆಡ್ ಬಾಡಿನ ಈಗಾಗಲೇ ಅರ್ಜುನ್ ತಗೋದ್ರು. ಡಿಕ್ಕಿನ ಓಪನ್ ಮಾಡಿ ನೋಡಿದಾಗ ಅಲ್ಲಿರೋ ಬ್ಲಡ್ ಮಾರ್ಕ್ ನ ನೋಡ್ತಾಳೆ. ಈ ಬ್ಲಡ್ ಮಾರ್ಕ್ ನ ನೋಡಿ, ಆ ಬ್ಲಡ್ ನ ನೋಡಿದ್ಮೇಲೆ ಅವಳಿಗೆ ಕನ್ಫರ್ಮ್ ಆಗುತ್ತೆ ನಮ್ಮ ಹುಡುಗರ್ನ ಇವರು ಈಗಾಗಲೇ ಸಾಯಿಸಿದ್ದಾರೆ ಅಂತ. ಹಾಗಾಗಿ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದ್ದಾರೆ. ರೂಪಾ ಮಿನಿಸ್ಟರ್ಸ್ಗೆ ಅವ್ರ ಮಕ್ಕಳು ಸತ್ತೋಗಿದ್ದಾರೆ ಅಂತ ಹೇಳ್ತಾಳೆ. ಇದು ಗೊತ್ತಾದ್ಮೇಲೆ ಇಬ್ರು ಮಿನಿಸ್ಟರ್ಸ್ ಕೂಡ ಬಂದು ಅರ್ಜುನ್ ಹಣೆಗೆ ಶೂಟ್ ಮಾಡೋದಕ್ಕೆ ಇಟ್ಟಿದ್ದಾರೆ. ಇದೆಲ್ಲ ಕೂಡ ಡ್ರೋನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿದೆ, ಹಾಗೆ ಲೈವ್ ಟೆಲಿಕಾಸ್ಟ್ ಅಲ್ಲಿ ಬರ್ತಾ ಇದೆ. ಇದನ್ನೆಲ್ಲ ಈ ಮಿನಿಸ್ಟರ್ಸ್ ಮೇಲಧಿಕಾರಿಗಳೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅದಾದ ನಂತರ ಮಿನಿಸ್ಟರ್ಸ್ ಮೇಲಧಿಕಾರಿಗಳು ಕಾಲ್ ಮಾಡಿ, ನಿಮ್ಮಿಬ್ರನ್ನು ಮಿನಿಸ್ಟರ್ಸ್ ಮಾಡಿದ್ದು ನಾನು, ನೀವು ನೋಡಿದ್ರೆ ನನ್ನ ಗೌರ್ಮೆಂಟ್ ನ ಕೆಡವೋ ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ಮಿಬ್ರನ್ನು ಡಿಸ್ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ನೀವು ನಿಮ್ಮ ಮಕ್ಕಳು ಎಲ್ಲ ಸೇರಿ ಮಾಡಿರೋ ಸ್ಕ್ಯಾಮ್ಗಳ ಬಗ್ಗೆ, ಹಾಗೆ ರಿಪೋರ್ಟರ್ನ ಸಾಯಿಸಿದ್ರ ಬಗ್ಗೆ ಎಲ್ಲಾದ್ರೂ ಎವಿಡೆನ್ಸ್ ನನಗೆ ಈಗಾಗಲೇ ಅರ್ಜುನ್ ಕಳಿಸಿದ್ದಾನೆ, ನೀವೇ ನಿಮ್ಮ ಮಕ್ಕಳನ್ನ ಬಚ್ಚಿಟ್ಟು ಈಗ ಅರ್ಜುನ್ ಮೇಲೆ ಗಲಾಟೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ.
ಇದಾದ ನಂತರ ಪ್ರೆಸ್ ಅವರು ಬಂದು ಮಿನಿಸ್ಟರ್ಸ್ ಮಕ್ಕಳನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಸರ್ ಅಂತ ಕೇಳ್ತಿದ್ದಾರೆ ಅರ್ಜುನ್. ಅದಕ್ಕೆ ಅರ್ಜುನ್ ಇದಕ್ಕೆ ರಾವಣನ್ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಾವಣನ್ ಬಂದು ಇಬ್ರು ಮಿನಿಸ್ಟರ್ಸ್ ಮಕ್ಕಳು ಡ್ರಂಕ್ ಅಂಡ್ ಡ್ರೈವ್ ನ ಮಾಡಿ ಹಾಗೆ ಅವ್ರ ಫೋನ್ ಅಲ್ಲಿ ಹಲವಾರು ಕ್ರೈಮ್ ಮಾಡಿರೋ ವಿಡಿಯೋಸ್ ಗಳಿದೆ, ಗಾಂಜಾ ಈ ತರದಂದೆಲ್ಲ ಇದಾರೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿದ್ದು ಅಂತ ಹೇಳ್ತಾರೆ. ಇಬ್ರು ಮಿನಿಸ್ಟರ್ಸ್ ಮಾಡ್ತಿ ಸ್ಕ್ಯಾಮ್ ಬಗ್ಗೆ ಆ ರಿಪೋರ್ಟರ್ ತಿಳ್ಸಕ್ ಹೋಗಿದ್ದಕ್ಕೆ ಅವ್ರನ್ನ ಕೊಂದ್ರಲ್ಲ, ಆ ಕಾರಣಕ್ಕಾಗಿ ಇಬ್ರು ಮಿನಿಸ್ಟರ್ಸ್ ಅರೆಸ್ಟ್ ಮಾಡ್ತಾರೆ. 7 ಜನ MLA ನರಸಿಂಹ ಕಿಡ್ನಾಪ್ ಮಾಡಿ ಕೊಂದಲ್ಲ, ಆ ಕಾರಣಕ್ಕಾಗಿ ನರಸಿಂಹನು ಕೂಡ ಅರೆಸ್ಟ್ ಮಾಡ್ತಾರೆ. ಹಾಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರುಗಳಿಗೆ ಸಪೋರ್ಟ್ ಮಾಡಿರೋ ರೂಪಾನು ಕೂಡ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಾದ ನಂತರ ಪ್ರೆಸ್ ಅವರು ಹಾಗಿದ್ರೆ ಮಿನಿಸ್ಟರ್ಸ್ ಮಕ್ಕಳು ಎಲ್ಲಿದ್ದಾರೆ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಕಮಿಷನರ್ ಮಿನಿಸ್ಟರ್ಸ್ ಮಕ್ಕಳನ್ನ ಮ್ಯಾಕ್ಸ್ ಏನೋ ಮಾಡಿದಾನೆ ಅನ್ನೋ ನಂಬಿಕೆ ಬರ್ಲಿ ಅಂತ ಅವರೆಲ್ಲ ಮಾಡಿದ ನಾಟಕ ಇದು. ಮಿನಿಸ್ಟರ್ಸ್ ಮಕ್ಕಳು ನಮ್ಮ ಹತ್ರ ಇಲ್ಲ, ಅವರೇ ಬಚ್ಚಿಟ್ಟಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ನಾವು ಸ್ಪೆಷಲ್ ಟೀಮ್ ಮಾಡಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದಾದ ನಂತರ ಅರ್ಜುನ್ ಸ್ಕೂಟಿಲಿ ಹೋಗ್ತಾ ಇದ್ದಾರೆ. ಈಗ ರಾವಣನ್ ಬಂದು ಹುಡುಗರು ಎಲ್ಲಿ ಸರ್ ಅಂತ ಕೇಳ್ತಾರೆ ರಾವಣನ್. ಅದಕ್ಕೆ ಅರ್ಜುನ್ ಹುಡುಗರ ಯಾವ ಹುಡುಗರು, ಯಾವ ಮಿನಿಸ್ಟರ್ಸ್ ಮಕ್ಕಳು ಅಂತ ಕೇಳ್ತಾರೆ. ಅದಕ್ಕೆ ರಾವಣನ್ ಅರ್ಥ ಆಯ್ತು ಸರ್ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅವ್ರು ಇವಾಗ ಯಾವ ಮಿನಿಸ್ಟರ್ಸು ಅಲ್ಲ, ಅಂತವ್ರನ್ನ ಪಟ್ಟದಿಂದ ಕೆಳಗಡೆ ಇಳಿಸಾಯ್ತು ಅಂತ. ಅದಾದ ನಂತರ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಅರ್ಜುನ ಹುಡುಗಿ ಹತ್ರ ಹೋಗಿ ಹೇಗಿದ್ಯಮ್ಮ ಅಂದಾಗ ಆ ಹುಡುಗಿ ತುಂಬಾ ನೋವಾಗ್ತಿದೆ, ನಾನು ಈ ಸ್ಥಿತಿಗೆ ತಂದವ್ರನ್ನ ಬಿಡ್ಬೇಡಿ, ಅವ್ರನ್ನ ಸುಟ್ಬಿಡಿ ಅಂಕಲ್ ಅಂತ ಹೇಳ್ತಾಳೆ. ಸ್ಟೇಷನ್ ಒಳಗಡೆ ಸಲ್ಫ್ಯೂರಿಕ್ ಆಸಿಡ್ ತುಂಬಿರೋ ಒಂದು ಲಾರಿನ ಸೀಸ್ ಮಾಡಿರ್ತಾರೆ. ಆ ಲಾರಿ ಒಳಗಡೆನೆ ಅವತ್ತೇ ಆ 2 ಡೆಡ್ ಬಾಡಿಗಳನ್ನ ಹಾಕಿ ಸುಟ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಮೂವಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.